ಸ್ನೇಹಿತರೆ, ಇತ್ತೀಚೆಗೆ ಮಂಗಳೂರಿನಲ್ಲಿ ಗೆಳತಿ ಜಯ ಅವರ ಮನೆಗೆ ಹೋದವಾಗ ಈ ಪುಟ್ಟ ಗಿಡದ ತುಂಬ ತುಂಬೆ ಹೂಗಳಾಗಿದ್ದವು. ಈ ತುಂಬೆ ಹೂವು ಶಿವನಿಗೆ ಪ್ರಿಯವಾದ ಹೂವು. ಅಷ್ಟೇ ಅಲ್ಲದೆ ಮನೆ ಮದ್ದಿಗೆ ತುಂಬ ಪರಿಣಾಮಕಾರಿಯಾದ ಗಿಡವಾಗಿದೆ. ಇದರ ಬೇರು, ಎಲೆ, ಹೂವು ಎಲ್ಲವೂ ಮನೆಮದ್ದಿನಲ್ಲಿ ಉಪಯೋಗವಾಗುತ್ತವೆ. ನಿದ್ರಾಹೀನತೆಗೆ, ಕಣ್ಣಿನ ಆರೋಗ್ಯಕ್ಕೆ, ರಕ್ತಹೀನತೆಗೆ, ಜ್ವರದಲ್ಲಿ, ಹೀಗೆ ಹಲವಾರು ರೋಗಗಳಿಗೆ ರಾಮಬಾಣವಾಗಿರುವಂತಹ ಆಯುರ್ವೇದದಲ್ಲಿ ಬಳಸುವ ಈ ಗಿಡದ ಹೂವುಗಳನ್ನು ಪುಟ್ಟ ಹೂವುಗಳಾದರೂ ಯಾವ ರೀತಿಯಾಗಿ ಸುಂದರವಾಗಿ ಮಾಲೆಯನ್ನು ತಯಾರಿಸಬಹುದು ಅನ್ನೋದನ್ನು ನೋಡೋಣ ಬನ್ನಿ. ನೂಲುಂಡೆಯ ಈ ತೆಳುವಾದ ದಾರದಲ್ಲಿ ಮೊದಲಿಗೆ ಹೂವುಗಳನ್ನು ಗಂಟು ಹಾಕಿ ಮಾಲೆಯನ್ನು ಶುರು ಮಾಡಬೇಕು. ಇದು ಕೃಷ್ಣನಿಗೆ ಪ್ರಿಯವಾದ ತುಂಬೆ ಅಲ್ಲ, ಈಶ್ವರನಿಗೆ ಪ್ರಿಯವಾದ ತುಂಬೆ. ಪುಟ್ಟ ಗಿಡ ಆದರೂ ಪುಟ್ಟ ಹೂವಾದರೂ ಈ ರೀತಿ ದಂಡೆ ಕಟ್ಟಿದರೆ ದೇವರಿಗೆ ಹಾಕಲಿಕ್ಕೆ ತುಂಬ ಚೆಂದಾಗಿರುತ್ತೆ. ಈಶ್ವರನಿಗೆ ಇಷ್ಟವಾದ ಪ್ರಿಯವಾದ ಹೂವು. ಶಿವರಾತ್ರಿಯಲ್ಲಂತೂ ತುಂಬ ಶ್ರೇಷ್ಠವಾದ ಹೂವು ಇದು. ನೋಡಿ, ದುರ್ಗಾ ಅತ್ತೆಯವರು ನಮಗಾಗಿ ಈಗ ದಂಡೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದಾರೆ. ಪುಟ್ಟ ಹೂವಾದರೂ ನೋಡಿ, ಈ ದಾರದಲ್ಲಿ ಈ ರೀತಿ ಮಾಡಿದರೆ ಸರಿಯಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಮಾಡ್ತಾ ಹೋದರೆ ಯಾವ ರೀತಿ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ತೆಳುವಾದ ದಾರದಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. गुणत्रयातं कालत देवतं मूलागस्तं शक्तित्वं योगिनो ध्यायन्ति नित्यं तं ब्रह्मा तं विष्णु तं रुद्रस्तं इन्द्रस्तं